ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋದು ಪಕ್ಕಾ ನಿಜ. ಆದ್ರೆ ಇವತ್ತು ಕೊಡ್ತಾರಾ, ನಾಳೆ ಕೊಡ್ತಾರಾ? ಅಸಲಿಗೆ ರಾಜೀನಾಮೆ ಕೊಡ್ತಾರಾ ಇಲ್ವಾ? ಒಂದು ರಿಸೈನ್ ಲೆಟರ್ ಎಸೆದು ಪಕ್ಷ ತೊರೆಯಲು ತಡ ಮಾಡ್ತಿರೋದು ಯಾಕೆ? ಈ ಕುರಿತ ಇನ್ಸೈಡ್ ಸ್ಟೋರಿ ಎಲ್ಲಿದೆ? ಲೋಕಸಭೆ ಕದನ ಮುಗಿತಿದ್ದಂತೆ ದೋಸ್ತಿಗಳಿಗೆ ಢವಢವ. ಸಾಹುಕಾರ ತಂತ್ರಕ್ಕೆ ಪತನವಾಗುತ್ತಾ ಮೈತ್ರಿ ಸರ್ಕಾರ. ಬೆಳಗಾವಿಯ ಗೋಕಾಕ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಲು ಮುಂದಾಗಿದ್ದಾರೆ. ಸಚಿವ ಸ್ಥಾನ ಕಿತ್ಕೊಂಡ ಬಳಿಕ ಮುನಿಸಿಕೊಂಡಿರುವ ಸಾಹುಕಾರ್ ದೋಸ್ತಿಗಳಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ತೊರೆಯೋದು ಪಕ್ಕಾ ಆಗಿದ್ದು ಯಾವಾಗ ಬೇಕಾದರೂ ರಾಜೀನಾಮೆ ಕೊಡಲಿದ್ದಾರೆ. ಈಗಾಗಲೇ ರಮೇಶ್ ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಿದ್ದು ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧರಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮಧ್ಯಾಹ್ನ ನಾನು ರಾಜೀನಾಮೆ ಕೊಡೋ ವಿಚಾರ ಮಾಡಿದ್ದೀನಿ. ಕೊಟ್ಟ ನಂತರ ನಾವು ಮಧ್ಯಾಹ್ನದ ಚುನಾವಣೆ ಮಾತ್ರ ಗೋಕಾಕ್ ಸ್ಪರ್ಧೆ ಮಾಡ್ತೇವೆ. ನೆಕ್ಸ್ಟ್ ಎಲೆಕ್ಷನ್ MKD ಮಾಡಿ ಅಥವಾ ಎಣ್ಣೆ ಯಾವುದಕ್ಕೆ MKD ಕ್ಷೇತ್ರ ಸ್ಪರ್ಧೆ ಮಾಡ್ತೇನೆ. ಈ ಬರುವ ಮಧ್ಯಾಹ್ನ ಚುನಾವಣೆ ಮಾತ್ರ ನಾನು ಗೋಕಾಕ್ ಅಂತಾರೆ. ಮುಂದಿನ ಚುನಾವಣೆಯಲ್ಲಿ ಲಕ್ಕಣ ಜಾರಕಿಹೊಳಿ ಗೋಕಾಕ್ ಬಿಟ್ಟು ನಾನು MKD ಕ್ಷೇತ್ರ ಸ್ಪರ್ಧೆ. ಇನ್ನು ಬೆಂಗಳೂರಿಗೆ ಬರೋದಕ್ಕೂ ಮುನ್ನ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ಸಹೋದರ ಸತೀಶ್ ಜಾರಕಿಹೊಳಿ ವಿರುದ್ಧ ಕೆಂಡಾಮಂಡಲರಾದರು. ನಾನು ಸಚಿವ ಸ್ಥಾನದಲ್ಲಿ ಆರಾಮಾಗಿದ್ದೆ. ಬಂಡಾಯ ಏಳುವಂತೆ ಕುಮ್ಮಕ್ಕು ನೀಡಿದ್ದು ಸತೀಶ್ ಜಾರಕಿಹೊಳಿ ಗೋಮುಖ ವ್ಯಾಘ್ರ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ರು. ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಸತೀಶ್ ಜಾರಕಿಹೊಳಿ ಫಸ್ಟ್ ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ ಅವ್ರ ಪೂರ್ಣ ಕೇಳ್ಬೋದು. ನೀವು ನೀವು ಆರಾಮ ಮಂತ್ರಿಯಾಗಿ ಆರಾಮಿದ್ದೀನಿ. ನನಗೆ ಜೋರತಿರಕ್ಕಿಲ್ಲ. ನಮ್ಮ ಪಾಪ ನಂಗೆ ಸಿದ್ದರಾಮಯ್ಯವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡೋ ಸತೀಶ್ ಜಾರಕಿಹೊಳಿ ಮತ್ತಾರ ಮಾಡಿಲ್ಲ. ನಾವು ಬಂದು ಮನೆ ಅಳ್ಕೋತ ಈ ಮಂತ್ರಿ ಆಗಿದ್ದು ಅಂದ್ಕೊಂಡು ಬೇಡ, ಭಾಳಷ್ಟು ಮುಂದೆ ರಾಜಕೀಯದಲ್ಲಿ ನಾವು ಹಿನ್ನಡೆಯಾಕದ ಮಾಡ್ತಾನಕ್ಕೆ ನಾವೇನಾದ್ರು ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡಾವು. ಸತೀಶ್ ಜಾರಕಿಹೊಳಿ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡಾವು. ಇದೇ ವೇಳೆ ಮಾತನಾಡಿದ ರಮೇಶ್ ಜಾರಕಿಹೊಳಿ ಸಹೋದರನ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಮಾತನಾಡಿದರು. ಇನ್ನು ರಮೇಶ್ ಜಾರಕಿಹೊಳಿ ರಾಜೀನಾಮೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವ DK ಶಿವಕುಮಾರ್, ನಾನು ರಮೇಶ್ ಜಾರಕಿಹೊಳಿ ಜೊತೆ ಮಾತನಾಡಲು ಸಿದ್ಧ. ಪಕ್ಷ ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನಡೆದುಕೊಂಡಿದೆ. ಪಕ್ಷದಲ್ಲಿ ಉಸಿರುಗಟ್ಟಿಸುವಂತಹ ಪ್ರಸಂಗ ಏನಾಯ್ತೋ ನನಗೆ ಗೊತ್ತಿಲ್ಲ. ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿದರು. ಇದೇ ವೇಳೆ ಬಿಜೆಪಿ ನಾಯಕರಿಗೂ ಟಾಂಗ್ ನೀಡಿದರು. ಭಾಳ ಹೆಮ್ಮೆಯಿಂದ ಅವ್ರಿಗೆ ಭಾಳ ಗೌರವದಿಂದ ನಾವು ನಮ್ಮ ಮಂತ್ರಿ ಮಾಡಿದ್ದವರು. ರಾಹುಲ್ ಗಾಂಧಿ ಮಂತ್ರಿ ಮಾಡಿದ್ರು, ಈಗೂ ಮಂತ್ರಿ ಆಗಿದ್ದವರು, ಶಾಸಕರಿದ್ದಾರೆ, ಭಾಳ ಸೀನಿಯರ್ ಇದ್ದಾರೆ, ಭಾಳ ಬುದ್ಧಿವಂತರಿದ್ದಾರೆ, ಹಿರಿಯರಿದ್ದಾರೆ. ಅದೇನು ಉಸಿರು ಗಟ್ಟಿದೀವಿ ಅಂತ ನನಗೆ ಗೊತ್ತಿಲ್ಲ. ಬೇಕಾದ್ರೆ ನಂಗೆ ಸಿಕ್ಕಿದಾಗ ಡೆಫಿನೆಟ್ ಮಾತಾಡ್ತೀವಿ. ಬಟ್ ನನ್ನ ಹತ್ರ ಸಿಕ್ಕಿದಾಗ ಯಾವಾಗೂ ಪಾಪ ಉಸಿರು ಗಟ್ಟಿದೆ ಅಂತ ಏನು ಹೇಳಿಲ್ಲ. ಶಿಷ್ಯನ ಬೆನ್ನ ಹಿಂದೆ ತಂತ್ರ ರೂಪಿಸುತ್ತಿದ್ದಾರಾ ಸಿದ್ದರಾಮಯ್ಯ? ಸರ್ಕಾರ ಕೆಡವಲು ಕಾಂಗ್ರೆಸ್ನಲ್ಲೇ ಹುನ್ನಾರ ನಡೀತಿದ್ಯಾ? ಹೌದು, ಇಂಥದೊಂದು ಪ್ರಶ್ನೆ ಉದ್ಭವಿಸದೇ ಇರೋದಿಲ್ಲ. ಕಾಂಗ್ರೆಸ್ ನಾಯಕರ ನಡೆಯೇ ಇದಕ್ಕೆ ಕಾರಣ. ರಮೇಶ್ ಜಾರಕಿಹೊಳಿ ಸಿದ್ದು ಶಿಷ್ಯ ಬಳಗದಲ್ಲಿ ಒಬ್ಬರು. ಸಿದ್ದರಾಮಯ್ಯ ಹೇಳಿದಂತೆ ರಮೇಶ್ ಜಾರಕಿಹೊಳಿ ಕೇಳ್ತಾರೆ. ಆದರೆ ಸಾಹುಕಾರ್ ರಾಜೀನಾಮೆ ನೀಡಲು ಮುಂದಾದರೂ ಮಾಜಿ CM ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಹ ತಲೆಕೆಡಿಸಿಕೊಳ್ತಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಕೈ ನಾಯಕರಿಗೂ ದೋಸ್ತಿ ಸರ್ಕಾರದ ಮೇಲಿನ ಆಸೆ ಕಡಿಮೆಯಾಯ್ತಾ? ಸರ್ಕಾರ ಬೀಳಲಿ ಅಂತ ಕಾಯ್ತಿದ್ದಾರಾ ಅನ್ನೋ ಅನುಮಾನ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಿದೆ. ಬಿಜೆಪಿ ಸೇರಲು ಸಾಹುಕಾರ್ಗೆ ಅಮಿತ್ ಶಾ ಷರತ್ತು. ಆಪ್ತರನ್ನ ನಂಬಿ ಪೇಚಿಗೆ ಸಿಲುಕಿದ್ರ ಮಾಜಿ ಮಿನಿಸ್ಟ್ರು. ಎಸ್, ಇಲ್ಲೇ ಇರೋದು ನೋಡಿ ಅಸಲಿ ಆಟ. ರಮೇಶ್ ಜಾರಕಿಹೊಳಿ ಏನು ರಾಜೀನಾಮೆ ಕೊಡಲು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಮೇಶ್ಗೆ ಟಾಸ್ಕ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಆದಂತಹ ಎಡವಟ್ಟು ಈ ಬಾರಿ ಆಗಬಾರದು. 13 ಶಾಸಕರನ್ನ ಒಟ್ಟಿಗೆ ಕರೆತಂದ್ರೆ ಮಾತ್ರ ಬಿಜೆಪಿ ಸರ್ಕಾರ ರಚಿಸಲು ಮುಂದಾಗ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ. ಇತ್ತ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ, ಅಥಣಿ ಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ರಾಜೀನಾಮೆ ನೀಡಲು ಹಿಂದೇಟು ಹಾಕ್ತಿದ್ದಾರೆ. ತಾವೊಬ್ಬರೇ ರಾಜೀನಾಮೆ ನೀಡಿದ್ರೆ ನೋ ಯೂಸ್ ಎಂಬುದನ್ನು ಅರಿತಿರುವ ರಮೇಶ್ ಸದ್ಯ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ತಮ್ಮ ಸಂಪರ್ಕದಲ್ಲಿರೋ 13 ಶಾಸಕರನ್ನ ಒಟ್ಟಿಗೆ ಸೇರಿಸುವ ಕೆಲಸ ಮಾಡ್ತಿದ್ದಾರೆ. ಗುಪ್ತವಾಗಿ ಮಾಜಿ CM ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರ ಏನ್ ಮಾಡಬೇಕು ಎಂಬುದನ್ನ ನಿರ್ಧರಿಸಲಿದ್ದಾರೆ ಅಂತ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ಒಟ್ಟಾರೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋದು ಫಿಕ್ಸ್ ಆಗಿದೆ. ರಮೇಶ್ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಬೇರೆ ಹೇಳ್ತಿದ್ದಾರೆ. ರಮೇಶ್ ಜೊತೆ ಬೆಂಬಲಿಗರು ಮಾತ್ರ ರಾಜೀನಾಮೆ ಕೊಡ್ತಾರಾ, ಇಲ್ಲ ತಮ್ಮ ಜೊತೆ ಸಂಪರ್ಕದಲ್ಲಿರೋ ಕೆಲ ರೆಬಲ್ ಶಾಸಕರನ್ನು ಜೊತೆಗೆ ಕರೆದೊಯ್ತಾರಾ? ಕಾದು ನೋಡಬೇಕು. ಬೆಳಗಾವಿಯಿಂದ ಶ್ರೀಧರ ಕೋಟಾರಗಸ್ತಿ ಜೊತೆ ಶಿವಜೋಹಳ್ಳಿ, TV5 ಬೆಂಗಳೂರು.